ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ದಿನ ಐ ಆಮ್ ಕುಕಿಂಗ್ ಚಿಕನ್. ಸೊ ಆ್ಯಕ್ಚುಲಿ ನಾನು ತುಂಬ ಏನು ಹೇಳ್ತಾರೆ ಕುಕಿಂಗ್ ವೀಡಿಯೋಸೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಲ್ಲ. ಬಟ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಅಂದ್ಕೊಂಡೆ ವೈ ನಾಟ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಇವತ್ತು ನಾನು ಪ್ರಿಪೇರ್ ಮಾಡ್ತಾ ಇರೋದು ಚಿಕನ್ ಸಾಂಬಾರ್. ಆಲ್ರೆಡಿ ಚಿಕನ್ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಈರುಳ್ಳಿ ಅರಿಶಿನ ಕೂಡ ಎಲ್ಲ ಆಡಿಸ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ ಕುಕ್ ಮಾಡೋಕ್ಕೆ. ಎಲ್ಲಕ್ಕಿಂತ ಮುಂಚೆ ಗ್ಯಾಸ್ ಹಚ್ಚಿ ಇಲ್ಲಿ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಸೊ ಮಾಡಿಟ್ಟಿದ್ದೀನಿ ಅಂದರೆ ಗೈಸ್ ಈಗ ಜಸ್ಟ್ 5 minutes ಬ್ಯಾಕ್ ಮಾಡಿದೆ. ಆಮೇಲೆ ಅನ್ಕೊಂಡ್ಬಿಡ್ತೀರಾ ನೀವು ನಾನು ಯಾವತ್ತೋ ವರ್ಷದಾಗ್ತಾ ಇದ್ದೀನಿ ಅಂತ. ನೋ 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 ಎಣ್ಣೆ ಹಾಕೋಣ. ಸಾಕನ್ಸುತ್ತೆ ಎಣ್ಣೆ. ಸೊ ಇದು ಸ್ವಲ್ಪ ಚೂರು ಹೀಟ್ ಆದ್ಮೇಲೆ ನಾವು ಇದು ಹಾಕೋಣ ಒಳಗಡೆ. ಐ ಥಿಂಕ್ ಆಲ್ರೆಡಿ ಹೀಟ್ ಆಗಿದೆ ಬಿಕಾಸ್ ಇದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸೊ ಚಿಕನ್ ಹಾಕೋಣ ಇವಾಗ ಇದರಲ್ಲಿ. ಚಿಕನ್ ಸ್ವಲ್ಪ ಬೇಯಬೇಕು ಈರುಳ್ಳಿ ಅರಿಶಿನ ಜೊತೆ. ಸೊ ಅದಕ್ಕೋಸ್ಕರ ಒಂಚೂರು ನೀರು ಹಾಕ್ಬಿಟ್ಟು ಇದನ್ನ ಬೇಯಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ನಾನು ರೆಡಿ ಮಾಡ್ಕೊಬಿಡ್ತೀನಿ. ಅಂದರೆ ಇವಾಗ ಬೇಯೋದಕ್ಕೆ ಬೇಕಾಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ತಾ ಇದ್ದೀನಿ. ಬಿಕಾಸ್ ನಾನು ವಾಟರು ಅದು ಇದು ಎಲ್ಲ ಹಾಕ್ದಾಗ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಉಪ್ಪು ಬೇಕೋ ಅದಕ್ಕಿಂತ ಒಂಚೂರು ಸ್ವಲ್ಪ ಜಾಸ್ತಿ ಉಪ್ಪು ಮಾಡಿದೆ. ಸೊ ಇದನ್ನು ಹಾಗೇನೆ ಬೇಯೋಕ್ಕೆ ಬಿಟ್ಬಿಡ್ತೀನಿ. ಇವಾಗ ಚಿಕನ್ ಸಾಂಬಾರ್ಗೆ ಏನೇನು ಮಸಾಲೆ ಬೇಕು ರೆಡಿ ಮಾಡ್ಕೊಳ್ಳೋಣ. ಬನ್ನಿಕಾಯಿನ ನಮ್ಮ ಅಕ್ಕನಿಗೆ ಸಾಂಬಾರು ಖಾಲಿ ಆಯಿತು ಹೊಡಿ ಅಂದರೆ ಹೊಡೆದ್ಲು ಗೈಸ್. ಇಲ್ಲಿ ನೋಡಿ ಎಷ್ಟು ನೀರು ಕೊಟ್ಟಿದ್ದಾಳೆ. ಅದನ್ನು ಅವಳು ಎಳ್ನೀರೇ ಕೊಡೋದಿಲ್ಲ ಫಸ್ಟ್ ಆಫ್ ಆಲ್, ಆಯಿತಾ. ಚೆನ್ನಾಗಿಲ್ಲ ಎಳ್ನೀರು. ಅದಕ್ಕೆ ಬಂದ್ಬಿಟ್ಟು ತಗೋ ಅಂದ್ಬಿಟ್ಟು ಇಷ್ಟು ಕೊಟ್ಬಿಟ್ಟು ಹೋದ್ಲು. ಆ ಥರ ಅಕ್ಕ ಇರೋದು ನನಗೆ ಗೈಸ್. ನೋಡಿ ಆಲ್ರೆಡಿ ಚಿಕನ್ನು ಬೆಂದಿದೆ, ಒಂದು 50% ಅಷ್ಟು ಬೆಂದಿದೆ ಗೈಸ್. ಸೊ ಜೊತೆಗೆ ಅನ್ನ ಕೂಡ ಇಡ್ತಾ ಇದ್ದೀನಿ. ಬಿಕಾಸ್ ಸಾರು ಆಗಿದ ತಕ್ಷಣ ನಮ್ಮ ಅಕ್ಕ ಇದ್ದಾಳೆ ಇಷ್ಟು ಸಾರು ಹಾಕ್ಕೊಂಡು ಇಷ್ಟು ಅನ್ನ ಹಾಕೊಂಡು ತಿಂತಾಳೆ. ಅದಕ್ಕೆ ಅಲ್ಲಿ ನಿಂತ್ಕೊಂಡು ನಗಾಡ್ತಾವಳೆ ಅವ್ಳನ್ನ ನಂಗೆ ಹೇಳ್ತಾ ಇದ್ರೆ. ಬಿಕಾಸ್ ಅದು ಗೊತ್ತು, ಅದೇ ರಿಯಾಲಿಟಿ ಅಂತ ಅವಳು ಗೊತ್ತು. ಆಲ್ರೆಡಿ ಖಾರ ಆಡಿಸಿಟ್ಟಿದ್ದೀನಿ. ಈಗ ಜಸ್ಟ್ ಆಡಿಸ್ದೆ ಖಾರ. ಹಾಕೋಣ ಬನ್ನಿ ಇದ್ರೊಳಗಡೆ ನೀಟಾಗಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮ ಮನೇಲಿ ಒಂದು ದೊಡ್ಡ ಕುಕ್ಕರ್ ಇತ್ತು. ಆ ಕುಕ್ಕರ್ ಸ್ವಲ್ಪ ಏನು ಹೇಳ್ತಾರೆ ಕೆಳಗಡೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಹೊಸ ಕುಕ್ಕರ್ ತಗೊಂಡಿದ್ದೀವಿ ನಾವು. ನೋಡಿ ಇಲ್ಲಿ ಇನ್ನೊಂದೇನಂದರೆ, ನನಗೆ ಅಡುಗೆ ಮಾಡೋಕ್ಕಿಂತ ಮುಂಚೆ ನಮ್ಮ ಅಕ್ಕ ಬಂದ್ಬಿಟ್ಟು ಹೇಳ್ತಾ ಇದ್ದಾಳೆ ನನಗೆ ಕುಕ್ಕರಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಅಂತ. ಹಂಗೆ ಹೇಳಿದ್ರೆ ನಾನು ಮಾಡ್ತಾನೆ ಇರಲಿಲ್ಲ ಗೈಸ್. ಇಷ್ಟು ಕಷ್ಟ ನೋಡಿ ಎಷ್ಟು ಕೆಟ್ಟ ಬುದ್ಧಿ ಅವಳಿಗೆ, ಆಯಿತಾ. ಹೊಸ ಕುಕ್ಕರ್ ಅಂತ ಅವಳಿಗೆ ಇಷ್ಟ ಅಂತ ಅಡುಗೆ ಮಾಡೋಕ್ಕೆ. ಅಡುಗೆ ಮಾಡಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅವಳಿಗೆ, ಹೊಸ ಕುಕ್ಕರಲ್ಲಿ ಅಡುಗೆ ಮಾಡೋದು ಇಷ್ಟ ಅವಳಿಗೆ ಅಷ್ಟೇ. ಸೊ ಇವಾಗ ಬನ್ನಿ ಇದಾಗ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಾಕ್ತಾ ಇದ್ದೀನಿ.
ಇದು ಹಾಕಾದ್ಮೇಲೆ ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡ್ತೀನಿ. ಇನ್ನೊಂದೇನು ಗೊತ್ತಾ, ಎಲ್ಲರೂ ಚಿಕನ್ ಸಾಂಬಾರ್ನ ಏನು ಹೇಳ್ತಾರೆ ಪಾತ್ರೆಯಲ್ಲಿ ಮಾಡ್ತಾರೆ. ನಾನು ಪಾತ್ರೆಯಲ್ಲಿ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅದು ಅಂತ ನನ್ನ ಅನಿಸಿಕೆ. ತುಂಬ ನಿಂತ್ಕೊಂಡೆ ಬೇಯಿಸ್ತಾ ಇರಬೇಕು. ವಿಶಿಲ್ ಆದರೆ ನಾನೊಂದು 3 ವಿಶಿಲ್ ಆದ್ಮೇಲೆ ಆಫ್ ಮಾಡಿಬಿಡ್ತೀನಿ. ಚಿಕನ್ ಚೆನ್ನಾಗೂ ಹೌದು ಬೇಯುತ್ತೆ. ಸೊ ಅದಕ್ಕೆ ಈ ಸಾಂಬಾರು ಪಾತ್ರೆಲಿ ಇಟ್ಟರೆ ಸಣ್ಣ ಮಾಡಿ ಅದು ಕುದಿಸ್ತಾನೆ ಇರಬೇಕು. ಅದೊಂದು ಪ್ರಾಬ್ಲಮ್. ನಮ್ಮಮ್ಮ ಅಂತೂ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದರೆ, ನಮ್ಮಮ್ಮಗೆ ಈ ಥರ ಆರ್ಟಿಫಿಷಿಯಲ್ ಎಲ್ಲ ಇಷ್ಟ ಆಗಲ್ಲ. ಒರಿಜಿನಲ್ ಆಗಿ ಪಾತ್ರೆಯಲ್ಲಿ ಹಾಕಿ ಎಷ್ಟು ಸೂಪರಾಗಿ ಅಂದರೆ ಅಷ್ಟು ಸೂಪರಾಗಿ ಮಾಡ್ತಾರೆ ನಮ್ಮಮ್ಮ. ಒಂಚೂರು ಖಾರ ಪುಡಿ ಹಾಕ್ತೀನಿ ಅಷ್ಟೇ. ಹಾಕ್ಬಿಟ್ಟು ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕಿ ನಾನು ಸ್ವಲ್ಪ ನೀರು ಹಾಕ್ತೀನಿ. ಹಾಕ್ಬಿಟ್ಟು ನಾನು 3 ವಿಶಿಲ್ ಬರ್ಸಾದ್ಮೇಲೆ, ನಾನು ಮಾಡೋಕ್ಕಿಂತ ಮುಂಚೆನೇ ನಮ್ಮ ಅಕ್ಕನಿಗೆ ಹೇಳಿದೆ, ನಾನು ಮಾಡಾದ್ಮೇಲೆ ನೀನು ರಿವ್ಯೂ ಕೊಡು ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ಯೂಶಲಿ ಅವಳು ಬರಲ್ಲ, ಅವಳಿಗೆ ಇಷ್ಟ ಇಲ್ಲ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರೋಕ್ಕೆ. ಬಟ್ ಅವಳು ಬಂದರೆ ತೋರಿಸ್ತೀನಿ ಗೈಸ್, ಇಲ್ಲಾಂದರೆ ನಾನೇ ರಿವ್ಯೂ ಕೊಡ್ತೀನಿ ಅಷ್ಟೇ. ಓಕೆನಾ? ಇನ್ನೊಂಚೂರು ಉಪ್ಪು ಹಾಕ್ತೀನಿ. ಬಿಕಾಸ್ ಏನಕ್ಕಂದರೆ ಇವಾಗ ಒಂಚೂರು ಉಪ್ಪು ಕಮ್ಮಿ ಐತೆ. ಈ ಚಿಕನ್ ಎಲ್ಲ ಹಿಡ್ದಾಗ ಪರ್ಫೆಕ್ಟಾಗಿ ಚಿಕನ್ಗೆಲ್ಲನೂ ಉಪ್ಪು ಹಿಡಿಯುತ್ತೆ ಅಂತ ಒಂದೇ ಕಾರಣಕ್ಕೆ ಮುಗೀತು. ಮೇ ಬಿ ನನ್ನ ಮನಸ್ಸು ಪ್ರಕಾರ ಇನ್ನೊಂದು ಚಿಕ್ಕ ಟೊಮೆಟೊ ಹಾಕ್ಬೇಕೇನೋ. 1 ನಿಮಿಷ ಕಟ್ ಮಾಡಿ ಹಾಕ್ಬಿಡ್ತೀನಿ ಅದನ್ನ. ಅಂದರೆ ನಾನು ಹೇಗೆ ಅಡುಗೆ ಮಾಡೋದಂದರೆ, 3 ಟೊಮೆಟೊ ಇದ್ದರೆ 2 ಟೊಮೆಟೊ ಆಡ್ಸಕ್ಕೆ ಹಾಕ್ತೀನಿ. ಇನ್ನೊಂದು ಟೊಮೆಟೊ ನಾನು ಸಾರಲ್ಲಿ ಈ ಥರ ಸ್ಮಾಲ್ ಕಟ್ ಮಾಡಿ ಹಾಕ್ತೀನಿ. ಇದು ನಮ್ಮಮ್ಮ ಹಾಗೆ ಮಾಡೋದು. ಎಲ್ಲನೂ ನಮ್ಮಮ್ಮ ಆಡಿಸ್ತಾ ಇರಲಿಲ್ಲ. ಬಿಕಾಸ್ ಆಡಿಸ್ದಂಗೂ ಇರಬೇಕು, ಸಾರಲ್ಲಿ ಟೊಮೆಟೊ ಸಿಕ್ದಂಗೂ ಇರಬೇಕು ಅಂತ ನಮ್ಮಮ್ಮ ಮಾಡೋರು. ಇದು ನಮ್ಮ ಮಮ್ಮಿಯಿಂದ ಕಲ್ತಿರೋದು ವಿದ್ಯೆ, ಸ್ಟೈಲ್. ಗೊತ್ತಾಯ್ತಾ? ಈ ಥರ ನೀವು ಮಾಡಿ. ಓಕೆ. ಹಿಂಗ್ ಕಟ್ ಮಾಡೋದು ನಮ್ಮ ಅಜ್ಜಿ. ನನ್ ಪ್ರತಿಯೊಂದೊಂದು ಏನೇನಾದ್ರು ಮಾಡ್ಬೇಕಾದ್ರೆ ನಮ್ಮ ಅಜ್ಜಿ ಅವಾಗೆಲ್ಲ ಹುಡ್ಡು ಅದು ಇದೆಲ್ಲ ಇರ್ತಾ ಇರ್ಲಿಲ್ವಲ್ಲ, ನಮ್ಮ ಅಜ್ಜಿ ಹಿಂಗ್ ಕಟ್ ಮಾಡಿ ಹಿಂಗ್ ಇಟ್ಕೊಂಡು ಹಿಂಗ್ ಕಟ್ ಮಾಡೋದು ನಮ್ಮ ಅಜ್ಜಿ. ಆದ್ರೂ ಪರ್ಫೆಕ್ಟ್ ಆಗಿ ಕಟ್ ಮಾಡೋರು. ನನ್ಗೇನೋ ಎದ್ವತ್ತದ್ವ ಆಗ್ತಾ ಇದೆ, ಬಟ್ ನಮ್ಮ ಅಜ್ಜಿ ಕರೆಕ್ಟ್ ಕಟ್ ಮಾಡೋರು. ಸೊ ಆಯ್ತು ಅಂತ ನನ್ನ ಅನಿಸಿಕೆ. ಇವಾಗ ಕುಕ್ಕರ್ ಮುಚ್ಚಿಬಿಡ್ತೀನಿ ಕಲಿಸ್ಬಿಟ್ಟು. ಉಪ್ಪೇನಾದ್ರೂ ಕಡಿಮೆ ಹಾಗೆ ಹೀಗೆ ಇದ್ರೆ ಅದನ್ನ ಬೆಂದ ಮೇಲೆ ನೋಡ್ಕೊಳ್ತೀನಿ. ಮುಚ್ಚೋಣ ಕುಕ್ಕರ್. ಅಯ್ಯೋ ಗೈಸ್, ಇದು ನೋಡಿ ಹೊಸ ಕುಕ್ಕರ್, ನಾನು ಒಂದ್ಸತಿನೂ ಮಾಡಿಲ್ಲ. ಅದಕ್ಕೆ ಹಿಂಗೆ ಹಾಕಿ ಕುಕ್ಕರ್ ಹಾಕಕ್ಕೆ ಇರಿ ಟೆನ್ಷನ್, ನಾನೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಾ ಹೆಂಗೆ? ಓ ಮೈ ಗಾಡ್. ಆಯ್ತು. ಓ ಇದು ಹೊಸ ಕುಕ್ಕರ್ ಅಲ್ವಾ, ಅದಕ್ಕೆ ಹಿಂಗೆ ಹಂತಿ ಹಿಂಗೆ ಹಾಕ್ಬೇಕು. ಓಕೆ ಆಯ್ತಾ? ಅನ್ನ ಏನೇನೋ ವಿಷಯ ಬರ್ತಾ ಇದೆ. ಇಲ್ಲೊಂದು ಚಿಕ್ಕ ಪಾತ್ರೆ ಇದೆ. ಇದು ನಮ್ಮ ಸ್ಟೋರಿಗೆ ಚಿಕನ್ ಬೇಯಿಸ್ತಾ ಇದ್ದೀನಿ. ಬಿಕಾಸ್ ಏನಕ್ಕಂದ್ರೆ ನಮ್ಮ ಮನೇಲಿ ಒಂದು ಸ್ಮಾಲ್ ಪಪ್ಪಿ ಇದೆ. ತೋರಿಸ್ತೀನಿ ಆಕ್ಚುಲಿ, ವೆಯ್ಟ್ ಅಲ್ಲಿ ಶೋ ಯು. ನೋಡು ಮಗನೇ, ಅಲ್ಲಿ ನೋಡು ಮಗನೇ, ಸ್ಟೋರು ಇಲ್ಲಿ. ಇವಳು ಮುಂಚೆ ಎಷ್ಟು ದಪ್ಪ ಇದ್ಲು ಗೊತ್ತಾ, ಇವಾಗ ಆ್ಯಕ್ಚುಲಿ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಹೇರ್ ಫಾಲ್, ಅವಳಿಗೊಂದು ಸೀಸನ್ನು ಹೇರ್ ಫಾಲ್ ತುಂಬ ಅಂದರೆ ತುಂಬ ಆಗುತ್ತೆ. ಅವಳಿಗೋಸ್ಕರ ಚಿಕನ್ ಬೇಯಿಸ್ತಾ ಇದ್ದೀನಲ್ಲ ಮಗನೇ. ಅಲ್ಲಿಷ್ಟು ಮಗನೇ ಕಿಸ್ ಕೊಡು ಮಗನೇ. ಪಪ್ಪಿ 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 ಪಪ್ಪಿ. ಇದನ್ನ ನಮ್ಮ ಮನೇಲಿ ಯಾವಾಗಲೇ ಮಾಡಲಿ, ಅಡುಗೆ ಮನೆಯಿಂದ ಮಾತ್ರ ಅವಳು ಹೋಗಲ್ಲ, ಇಲ್ಲೇ ಇರಬೇಕು. ಇಲ್ಲೆಲ್ಲ ನಾವು ಓಡಾಡ್ತಿದ್ರೆ ಕಾಲ್ಗಾಲ್ಗೆ ಸಿಗ್ತಾ ಇರ್ತಾಳೆ. ಅದೇ ಅವಳಿಗೆ ಇಷ್ಟ. ಸೊ ಇದೆಲ್ಲ ಆದ್ಮೇಲೆ ಕಲಿಸಿ ಲಾಸ್ಟಲ್ಲಿ ತಿಂದ್ಬಿಟ್ಟು ರಿವ್ಯೂ ಕೊಡ್ತೀವಿ. ಫೈನಲಿ ಆಗಿದೆ ನೋಡಿ ಗೈಸ್, ಚಿಕನ್ ಸಾಂಬಾರ್. ನೋಡಿ ಚಿಕನ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ಹೇಗಿದೆ ತೋರಿಸ್ತೀನಿ. ಓಕೆ. ತುಂಬ ಬಿಸಿ ಇದೆ. ಸೊ
ಸೊ ಬನ್ನಿ ಟ್ರೈ ಮಾಡೋಣ. ಇಲ್ಲಿ ತೋರಿಸು, ತಟ್ಟೆ ತೋರಿಸು ನೋಡು. ಚಿಕನು ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ ಅಂದರೆ ಆ್ಯಕ್ಚುಲಿ ಮುಟ್ಟಕ್ಕಾಗ್ತಾಯಿಲ್ಲ ಗೈಸ್ ನನಗೆ. ಇಲ್ಲಿ ನೋಡಿ ಇಷ್ಟು ಸಾಫ್ಟಾಗಿ ಕುಕ್ ಆಗಿದೆ. ಟೇಸ್ಟ್ ಮಾಡೋಣ. ಅನ್ನ ಸಾಂಬಾರು ಹಾಕ್ಕೊಂಡು ಚೂರು ಒಂದು ಪೀಸ್ ಚಿಕನ್ ಇಟ್ಕೊಂಡು ಸೋ ಗುಡ್. ನಾನು ಮಾಡಿದೆ ಅಂತ ನಾನು ಸೋ ಗುಡ್ ಅಂತ ಹೇಳ್ತಾ ಇಲ್ಲ ಗೈಸ್, ಬಟ್ ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಖಾರ ಮತ್ತು ಇವಾಗ ಒಂಚೂರು ಉಪ್ಪು ಕಮ್ಮಿ ಇತ್ತು, ಉಪ್ಪುನೂ ಹಾಕಿದ್ದೀನಿ. ಎಲ್ಲ ಪರ್ಫೆಕ್ಟಾಗೈತೆ. ಮಸ್ಟ್ ಟ್ರೈ. ಎಲ್ಲರೂ ಟ್ರೈ ಮಾಡಿ. ಓಕೆ ಬನ್ನಿ ಗೈಸ್, ನಮ್ಮ ಮನೆಗೆ ಎಲ್ರಿಗೂ ಚಿಕನ್ ಸಾಂಬಾರು ಅನ್ನ ಕೊಡ್ತೀನಿ. ಬನ್ನಿ ತಿನ್ನೋಣ. ಓಕೆ, ಸ್ಟೇ ಟ್ಯೂನ್. Subscribe to Shweta Shriramul YouTube channel. Bye guys.